ಆಗಿದೆ. ಏನು ನೀವು ನನ್ನ ಫ್ಯಾನಾ? ನಮ್ಮ ಬಾಸು ಎಲ್ಲರನ್ನ ಬಿಟ್ಟು ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಎಲ್ಲ ವಿಡಿಯೋಸ್ಗೂ ಲೈಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕಂತೆ ಸರ್. ಹಾಂ ಸರಿ 100% ಮೀಟ್ ಮಾಡ್ತೀನಿ. ದಯವಿಟ್ಟು ಲೇಟ್ ಮಾಡಬೇಡಿ ಸರ್. ಇಲ್ಲ ಲೇಟ್ ಏನಿಲ್ಲ, ಜಸ್ಟ್ ಕುಂಕುಮ ಇಟ್ಕೊಂಡು ಬರ್ತಾ ಇರೋದೆ. ಓಕೆ ಸರ್, ಬಾಯ್. ಹಾಂ. ಪುರಾಣದಲ್ಲಿ ರಾವಣ 10 ತಲೆ 20 ಕೈ ಇಟ್ಕೊಂಡು ಜಾನಕಿ ಅಂದ ತಕ್ಷಣ ರಾವಣ ನನ್ನ ಬಿಟ್ಬಿಡು ಅನ್ನೋದಕ್ಕೆ ನಾನೇನ್ ಅಶೋಕವನ ಜಾನಕಿ ಅನ್ಕೊಂಡಿದ್ಯಾ? ಮೇಘನಾ ಅಲಿಯಾಸ್ ಮ್ಯಾಗಿ. ಹಲೋ, ಏನ್ ಸುಮ್ಮನೆ ಕುತ್ಕೊಂಡಿದ್ದೀರಾ? ಏನಾದ್ರು ಮಾತಾಡಿ. ನಿಂಗೇನೋ ಆಲ್ರೆಡಿ ಬಿಲ್ಡಪ್ ಸಿಕ್ಕಿದೆ, ಆದರೆ ಇಲ್ಲಿಂದ ಕತೆಗೆ ನಾನೇ ಹೀರೋ. ನಮಗೆ ಬಿಲ್ಡಪ್ ಬೇಡವಾ? ಅಂದ್ರೆ ಏಯ್ ಮೇರಾ ಬಿಲ್ಡಪ್ ದಿಕ್ಕಾರೆ. ನಂಬರ್ ಕಳಿಸೋದಿದ್ದಕ್ಕೆ ಇವಾಗ ರಿಪ್ಲೈ ಕೊಟ್ಟವಳೆ. ಹಾಂ ಸರಿ 100% ಮೀಟ್ ಮಾಡ್ತೀನಿ. ಲೇಟ್ ಮಾಡಬೇಡಿ, ಬೇಗ ಬನ್ನಿ. ಇಲ್ಲ ಲೇಟ್ ಏನಿಲ್ಲ, ಜಸ್ಟ್ ಕುಂಕುಮ ಇಟ್ಕೊಂಡು ಬರ್ತಾ ಇರೋದೆ. ಇವಾಗಲಾದ್ರೂ ಮಾತಾಡ್ತೀರಾ? ವಾಯು ಸಾರಿಗೆಲ್ಲಿ ಇಂಡಿಯಾಗೆ ಸೇರಿ, ಜಲ ಸಾರಿಗೆಲ್ಲಿ ಕರ್ನಾಟಕಕ್ಕೆ ಬಂದು, ಮೆಟ್ರೋ ಹಿಡ್ಕೊಂಡು ಬೆಂಗಳೂರಿಗೆ, ಆಟೋ ಹಿಡ್ಕೊಂಡು ಊರೊಳಗಿರೋ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಕೈ ಮುಗಿಯೋ ಅಭ್ಯಾಸ ನನಗಿಲ್ಲ, ಸರಿನಾ? ವಾಟ್? ಅಂದರೆ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಮ್ಯಾಟ್ರ್ ಬರೋಣ ಅಂತ. ಮ್ಯಾಟ್ರಾ? ಏನು ಮ್ಯಾಟ್ರು? ನಿಮಗೆ ರೀಲ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಇಷ್ಟನಾ? ನನ್ನ ಆಟ ಊರಿಲ್ಸು, ನನ್ನ ಪಾಠ ಊರಿಲ್ಸು, ನನ್ನ ಊಟ ಊರಿಲ್ಸು. ಹಾಂ ಸಾಕು ನಿಲ್ಸು. ನಾನು ನಿನ್ನ ಕಣ್ತುಂಬ ನೋಡಿದ್ದು ರೀಲ್ಸ್ನಲ್ಲೇ. ಯಾವಾಗ ಗೊತ್ತಾ? ನನ್ನ ಹೆಸರು ಯೋಗಿ ಅಂತ. ನನಗೆ ಅಪ್ಪ ಅಮ್ಮ ಇಂದು ಮುಂದು ಯಾರೂ ಇಲ್ಲ. ಲೋಕಿ ಮತ್ತು ಲಕ್ಷ್ಮಣ ಅಂತ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಸಮ್ ಹೆಲ್ತ್ ಇಶ್ಯೂಸು ಲೋಕಿ ತೀರ್ಕೊಂಡ, ಇವಾಗ ಲಕ್ಷ್ಮಣನೇ ಅಲ್ಲ. ಆದರೆ ಯೋಗಿ, ನಾನು ಅರ್ಜೆಂಟಾಗಿ ನಮ್ಮ ಹುಡುಗಿ ಜೊತೆ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ನೀನು ಒಬ್ಬನೇ ಇರ್ತೀನಿ ಅಂತ ತಲೆ ಕೆಡಿಸ್ಕೋಬೇಡ. ತಗೋ, ಇಂಟ್ರಿಗೆ ಹೋಗು. ಆದರೆ ಆ ಕೆಲಸಕ್ಕೆ ಗಾಡಿ ಬೇಕಂತೆ. ಹಾಂ, ಅವ್ರು ನನಗೆ ಗೊತ್ತಿರೋರೆ. ಸೊ ನೀನು ನನ್ನ ಗಾಡಿನೇ ತೊಗೊಂಡೋಗು. ಹಾಂ ಮಗ, ನಿನ್ನ ಗಾಡಿನ ನನಗೆ ಮಾರ್ಬಿಡು. ಲೋ, ಮಾರೋದು ಯಾಕೋ? ನೀನು ನನ್ನ ಫ್ರೆಂಡು, ಫ್ರೀಯಾಗಿನೇ ಇಟ್ಕೋ. ಇಲ್ಲ ಕೆಲಸ ಸಿಕ್ಕಿದ್ದು ಒಂದು ತಿಂಗಳಿಗೆ ಬಂದಿರೋ ಸ್ಯಾಲ್ರಿಲಿ ಗಾಡಿ ಅಮೌಂಟ ನೀನು ಕೊಡ್ತೀನಿ. ಸರಿ, ಏನೋ ಮಾಡು, ತಗೋ. ಯಾವುದೋ ಇದು ಮೊಬೈಲು? ಮೊನ್ನೆ ದಾರಿಲಿ ಬರಬೇಕಾದ್ರೆ ಸಿಕ್ತು. ನನ್ನ ಹತ್ರ ರೀಸೆಂಟಾಗಿ ತೊಗೊಂಡಿರೋ ಹೊಸ ಫೋನ್ ಇದೆ. ಸೊ ಇದನ್ನು ನೀನೇ ಇಟ್ಕೋ. ಸರಿ, ಆಗಿದ್ರೆ ಫೋನ್ದು ಮತ್ತು ಗಾಡಿದ ಅಮೌಂಟ್ನ ಆದಷ್ಟು ಬೇಗ ನೀನು ಹಾಕೊಂಡು ಹೋಗ್ಬಿಡ್ತೀನಿ, ಓಕೆನಾ? ಸರಿ, ನಾನು ಹೋಗಿ ಬರ್ತೀನಿ, ಹುಷಾರು. ಸರಿ. ರೀ, ನನ್ನ ನೋಡ್ದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ಏನೇನೋ ಮಾತಾಡ್ತಾ ಇದ್ದೀರಾ? ಲಕ್ಷ್ಮಣನ್ ಗಾಡಿ ಅಮೌಂಟು, ಮೊಬೈಲ್ ಅಮೌಂಟ್ನೆಲ್ಲ ತೀರಿಸಿದಾಯ್ತು. ಜೊತೆಗೆ ಮನೆ ಬಾಡಿಗೆ ಖರ್ಚನ್ನೆಲ್ಲ ನೋಡಿಕೊಂಡು ಜೀವನ ಹೇಗೋ ಆರಾಮಾಗಿ ನಡೀತಾ ಇತ್ತು. ಒಂದಿನ ತುಂಬ ಬೋರ್ ಆಗ್ತಿದೆ ಅಂತ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಆಗ ರೀಲ್ಸ್ನಲ್ಲೇ ಫಸ್ಟ್ ಟೈಮ್ ನಿನ್ನ ನೋಡಿದ್ದು. ಅವತ್ತೇ ನೀನು ನಂಗೆ ಇಷ್ಟ ಆಗೋದೆ. ಅದಾದಮೇಲೆ ಅಚಾನಕವಾಗಿ ನಾನು ಕೆಲಸಕ್ಕೆ ಹೋಗೋ ರೋಡ್ನಲ್ಲಿರೋ
ಬಸ್ ಸ್ಟ್ಯಾಂಡ್ನಲ್ಲಿ ನಿನ್ನ ಮತ್ತೆ ಕಾಣಿಸ್ದೆ. ಆಗ ಇದ್ದಿದ್ದು ಲವಾಗೋಯ್ತು. ಅಲ್ಲಿಂದ ನೀನು ನಂಗೆ ಮತ್ತೆ ಮತ್ತೆ ಕಾಣಿಸ್ತಾ ಹೋದೆ. ಆಗ ನಂಗೆ ನಿನ್ನ ಮೇಲಿದ್ದ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ಆಗಲೇ ಫಿಕ್ಸ್ ಆಗಿದ್ದು, ಹೇಗಾದರೂ ಇವಳನ್ನ ಮೀಟ್ ಮಾಡಿ ನನ್ನ ಲವ್ ವಿಷಯನೇ ಹೇಳಿಬಿಡ್ತೀನಿ. ಹಾಯ್, ಪ್ಲೀಸ್ ರಿಪ್ಲೈ ಮೀ. ನಿಮ್ಮ ವೀಡಿಯೋಸ್ ಎಲ್ಲ ಸಖತ್ತಾಗಿದೆ. ನಾನಂತೂ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನಿಮ್ಮ ನಂಬರ್ ಕೊಟ್ಟರೆ ನಿಮ್ಮನ್ನ ಮೀಟಾಗಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತಿದ್ದೀನಿ. ಸೊ ಪ್ಲೀಸ್ ಸೆಂಡ್ ಮಿ ಯುವರ್ ನಂಬರ್. ಯಾರೋ ನನ್ನ ಫ್ಯಾನ್ ಅಂತೆ, ಮೀಟ್ ಬೇರೆ ಮಾಡಬೇಕು ಅಂತವ್ರೆ, ಅದರಲ್ಲೂ ಸೆಲ್ಫಿ ಬೇರೆ ಕೇಳ್ತಾವ್ರೆ. ಅಂತೂ ನಾನು ಸ್ಟಾರ್ ಆಗಿಬಿಟ್ಟೆ. ಈಗಲೇ ನಂಬರ್ ಕಳಿಸ್ತೀನಿ. ಲೇಟ್ ಮಾಡಿಬಿಡಿ, ಬೇಗ ಬನ್ನಿ. ಇಲ್ಲ ಇಲ್ಲ, ಲೇಟ್ ಏನಿಲ್ಲ, ಜಸ್ಟ್ ಕುಂಕುಮ ಇಟ್ಕೊಂಡು ಬರ್ತಾ ಇರೋದು. ಹೀಗಾಗಿ ಮುಂದೆ ನಮ್ಮಿಬ್ಬರು ಊಟ ಮಗುಗೆ ತಾಯಿ ಥರ ಲಾಲಿ ಹೊಡೋಕೆ ಬರೋ ನನ್ನ ಪಾಲಿನ ಪ್ರೀತಿಯ ಪಾರಿವಾಳ ನೀನು. ಐ ಲವ್ ಯು ಮೇಘನಾ. ಹೇ, ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯಾ? ಇಲ್ಲ. ಯಾಕೆ? ನೋಡಿ, ನನಗೆ ರೀಲ್ಸ್ ಮಾಡೋದಂದರೆ ಹುಚ್ಚು. ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಇದರಿಂದನೇ ಖುಷಿ ಪಡ್ತೀನಿ. ನೀವು ನನ್ನ ಫ್ಯಾನ್ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದು ಅಷ್ಟೇ. ನಿಮಗೆ ನನ್ನ ಮೇಲೆ ಇಂಥ ಫೀಲಿಂಗ್ಸ್ ಇದೆ ಅಂದರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಹೇ, ಪರವಾಗಿಲ್ಲ, ಟೈಮ್ ತೊಗೊಂಡು ಯೋಚನೆ ಮಾಡಿನಿ ಹೇಳು. ಇಲ್ಲ, ನಾನು ಎಷ್ಟೇ ಟೈಮ್ ತೊಗೊಂಡ್ರು, ನಾನು ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ, ನಾನು ನಿಮ್ಮನ್ನಂತೂ ಲವ್ ಮಾಡೋಕ್ಕಾಗಲ್ಲ. ಕಾರಣ? ನಾನು ಆಲ್ರೆಡಿ ಒಬ್ಬನ್ನ ಲವ್ ಮಾಡ್ತಾ ಇದ್ದೀನಿ. ಯಾರವನು? ಅವನ್ನ ನಾನು ನೋಡ್ಬೋದಾ? ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ? ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಏನು ಹೇಳ್ತಾ ಇದೀಯಾ? ನಾನು ಅವನ್ನ ನೋಡೇ ಇಲ್ಲ. ನೋಡೇ ಇಲ್ವಾ? ಮತ್ತೆ ಹೇಗೆ ಲವ್ ಮಾಡ್ತಾ ಇದೀಯಾ? ಏನನ್ನು ನೋಡಿ ಲವ್ ಮಾಡ್ತಾ ಇದೀಯಾ? ಅವನ ಗಾಡಿ ನೋಡಿ. ವಾಟ್? ಗಾಡಿ ನೋಡ? ಹೌದು, ಸ್ವಲ್ಪ ದಿನಗಳಿಂದ ಅವನ ಗಾಡಿನ ನೋಡಿ ಶುರುವಾಗಿರೋ ಫೀಲಿಂಗ್ಸ್ ಇದೆ. ಐ ಥಿಂಕ್ ಇಟ್ಸ್ ಲವ್. ನಾನು ಅವನ್ನೇ ಹುಡುಕಿ, ಅವನ್ನೇ ಲವ್ ಮಾಡಿ, ಅವನ್ನೇ ಮದುವೆ ಆಗ್ತೀನಿ. ನಿಮ್ಮ ಹುಡುಗಿರು ಭಾಳ ಇಷ್ಟ ಅಲ್ವಾ? ಬರೀ ಗಾಡಿ ನೋಡಿ ಲವ್ ಮಾಡಿದೆ, ಬಾಡಿ ನೋಡಿ ಲವ್ ಮಾಡಿದೆ, ಮನೆ ನೋಡಿ ಲವ್ ಮಾಡಿದೆ, ಮನಿ ನೋಡಿ ಲವ್ ಮಾಡಿದೆ. ಯಾವತ್ತಾದರೂ ಯಾವಳ್ಳಾದರೂ ಮನ್ಸು ನೋಡಿ ಲವ್ ಮಾಡಿದ್ದೀರಾ? ಏಯ್, ಮನ್ಸು ಹೆಂಗೆ ನೋಡ್ತೀರಾ? ನಿಮಗೆ ಕಣ್ಣು ಕಾಣೋದು ಬರೀ ಅಂದ ಚಂದ, ಬಾಡಿ ಬಿಲ್ಡ್ ಮಾಡಿರೋ ದೇಹ, ಆ ದೇಹಕ್ಕೆ ಶೃಂಗಾರ ಮಾಡಿರೋ ಬ್ರಾಂಡೆಡ್ ಬಟ್ಟೆಗಳು, ಆ ಬಟ್ಟೆಲಿರೋ ಜೇಬು ತುಂಬಿದೆಯೋ ಇಲ್ವೋ ಅನ್ನೋದು ಮಾತ್ರ ಅಲ್ವಾ? ಅದು ಹಾಗಲ್ಲ. ಹೇ, ಸತ್ಯ ಹೇಳ್ತೀನಿ, ಸಿಚುವೇಶನ್ ಸಮೇತ ಮೈಂಡಲ್ಲಿ ಸೇವ್ ಮಾಡ್ಕೋ. ಶ್ರೀಮಂತನ ಪ್ರೀತಿ KFC ಥರ, ಟೇಸ್ಟು ಸ್ಟೇಟಸ್ಸು ರೇಟು ಜಾಸ್ತಿನೇ ಇದ್ರು ಆರೋಗ್ಯಕ್ಕೆ ಹಾನಿಕಾರಕ. ಅದೇ ಬಡವನ ಪ್ರೀತಿ ಬಾಡು ಹುಡ್ದಲ್ಲಕ್ಕೋ ಮುದ್ದೆ ಥರ, ಟೇಸ್ಟು ಸ್ಟೇಟಸ್ಸು ರೇಟು ಕಮ್ಮಿನೇ ಇದ್ರು ಆರೋಗ್ಯ ಕಾಪಾಡುತ್ತೆ. ಮುಖ ಏನೇ ತಿರುಗಿಸ್ತೀಯಾ? ನಿನ್ನ ಮುಖ ನೋಡೋಕ್ಕಾಗದೆ ನಾನೇ ಮುಖ ತಿರುಗಿಸ್ಕೊಂಡೋಗೋಣ ಅಂದ್ಕೊಂಡಿದ್ದೆ. ನಿನ್ನ ಮಕ್ಕೆ ಬರಲಾ? ಅಲ್ಲ, ಅವ್ನು ಹೇಳಿದ್ದೆಲ್ಲ ಕರೆಕ್ಟು, ಆದರೆ ನನ್ನ ಮೇಲೆ ಯಾಕೆ ಅಷ್ಟೊಂದು ರೇಗಾಡ್ತಾ ಅಂತಾನೆ ಗೊತ್ತಾಗಲಿಲ್ಲ. ಆದರೂ ಅವನು ಅನ್ಕೊಂಡಿರೋ ಥರ ನಾನೇನಲ್ಲ. ಕ್ಲಾರಿಫೈ ಮಾಡೋಣ ಅಂದರೆ ಗ್ಯಾಪೇ ಕೊಡಲ್ಲ ಅಂತಾನೆ. ಆದರೂ ಕೋಪ ಜಾಸ್ತಿ ಅವನಿಗೆ. ಬೇಡ ಬಿಡು, ನನಗೂ ಕ್ಲಾರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದು ನಾನು ಇಷ್ಟಪಟ್ಟಿರೋ ಗಾಡಿ ಅಲ್ವಾ? ಗಾಡಿ ಏನೋ ಇಲ್ಲಿದೆ, ಆದ್ರೆ ಓನರ್ ಇಲ್ಲೋದಾ? ಗಾಡಿ ಇಲ್ಲಿದೆ ಅಂದಮೇಲೆ ಓನರು ಇಲ್ಲೇ ಇರ್ತಾನೆ. ಇವತ್ತು ಹೆಂಗಾದ್ರೂ ಮಾಡಿ ಹುಡುಕಿ ಪ್ರಪೋಸ್ ಮಾಡೇ ಬಿಡ್ಬೇಕು.
ಹಾ ಓಹೋ ರಾಜೇಂದ್ರ ದೇಸಾಯಿ ಮಗಳು ಸೋ ರಿಚೆಸ್ಟ್ ಪರ್ಸನ್. ನಿಂಗೆ ಶೆಕೆ ಅಂದ ತಕ್ಷಣ ಹೆಲಿಕಾಪ್ಟರ್ ತರಿಸೋ ಆ ಬೈಕನ್ನು ಸಿಕ್ಕದ್ನಾ? ಹಾ ಇಲ್ಲ. ಅದಕ್ಕೆ ದೊಡ್ಡವರು ಹೆಣ್ಣು ಹೊನ್ನು ಮಣ್ಣಿಂದ ಹೋದವ್ರು ಯಾರು ಉದ್ಧಾರ ಆಗಲ್ಲ ಅಂತ ನಮ್ಮಂಥ ಗಂಡ್ಮಕ್ಳಿಗೆ ಹೇಳಿದ್ದಾರೆ. ಆದರೆ ನಾನು ನಿಮ್ಮಂಥ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಗಂಡು ಗಾಡಿ ದುಡ್ಡಿಂದ ಹೋದವಳೆ ಅವಳು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀರಾ ಕಣ್ರಿ, ಹಾಳಾಗೋಗ್ತೀರಾ. ಹೆಲೋ, ಮೈಂಡ್ ಯುವರ್ ಟಂಗ್. ಏಯ್, ನಾಲ್ಗೆ ಇರೋದೆ ಮಾತಾಡಕ್ಕೆ, ನೀನೇ ಅವಳೆ ಕೇಳೋಕ್ಕೆ. ಓಹೋ, ಉಗ್ದಿದ್ದಕ್ಕೆ ಉರಿ ಉಕ್ಕಿ ಬರ್ತಾ ಇದೆಯಾ? ಇದ್ದಿದ್ದಂಗೆ ಹೇಳಿದ್ರೆ ಇರೋ ಬರೋ ಕಡೆ ಎಲ್ಲ ಕೆಂಚಿರ್ಬೇಕಷ್ಟಂಗೆ ಆಗುತ್ತಂತೆ ಅಲ್ವಾ? ಶಟ್ ಅಪ್. ನಿನ್ನ ಜೊತೆ ನನಗೇನ ಮಾತು? ಥೂ, ನಿನ್ನ ಜೊತೆ ಕೂತ್ಕೊಳ್ಳೋಕೆ ನನಗೆ ಆಸೆ ಆಗುತ್ತೆ. ಯಪ್ಪ, ನಾನಂತೂ ಕೂತ್ಕೊಳ್ಳಲ್ಲ, ಬರಲಾ? ಹಾ, ಈ ಗಾಡಿ ಇಲ್ಲೇ ಇದೆ ಅಂದಮೇಲೆ ಅವನು ಇಲ್ಲೇ ಇರ್ಬೋದಲ್ವಾ? ಹಾಂ, ಇವಳೇನು ಮಾಡ್ತಾವಳೆ ನನ್ನ ಗಾಡಿ ಹತ್ರ? ಇವತ್ತಾದರೂ ಅವನ್ನ ಹುಡುಕಿ ನನ್ನ ಪ್ರೀತಿನ ಹೇಳೇ ಬಿಡ್ತೀನಿ. ಹಾಂ, ಇವಳ ನನ್ನ ಗಾಡಿನ ಗಲೀಜು ಮಾಡ್ತಾಳಾ? ಬರಲಿ ತಾಳು, ಮಾಡ್ತೀನಿ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಎಲ್ಲಿದಾನೋ ಏನೋ. ಅಪ್ಪ ದೇವ್ರೆ, ಆದಷ್ಟು ಬೇಗ ಅವ್ನು ಸಿಗೋ ಥರ ಮಾಡಪ್ಪ. ಹಾ, ಹಾಯ್ ಮೇಡಮ್. ಏನ್ರಿ ನೀವು? ಅದು ದೇವಸ್ಥಾನದಲ್ಲಿ ಏನೋ ಆ ಬೈಕ್ ಓನರ್ ಸಿಗ್ಲಿ ಅಂತ ಕೇಳ್ಕೊಳಕ್ ಬಂದ್ರಾ? ಕೇಳ್ಕೊಳ್ಳಿ. ಜೊತೆಗೆ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಹೋಮ, ಯಜ್ಞ, ಹುರುಳು ಸೇವೆ, ಮಂಡಿ ನಡಿಗೆ, ಹಾ, ಉಪವಾಸ ವ್ರತ, ಮೌನ ವ್ರತ ಎಲ್ಲ ಮಾಡಿಸಿ ಸಿಕ್ಕಿದ್ರು ಸಿಗ್ಬೋದು. ಅಯ್ಯೋ, ನನ್ನ ಮಾತು ಸ್ವಲ್ಪ ಕೇಳಿ. ಏನು ನಿನ್ ಮಾತು ಕೇಳೋದು? ಹೋಗಿ ಗಾಡಿ ನೋಡಿ ಲವ್ ಮಾಡಿದ್ಯಲ್ಲ. ಅಲ್ಲ, ಲವ್ ಮಾಡಿದ್ಮೇಲೆ ಹುಡುಗನ ಕೈಲೇ ತಾಳಿ ಕಟ್ಟಿಸ್ಕೊಂತೀಯೋ ಅಥವಾ ಗಾಡಿ ಕೈಲೇ ಬ್ರೇಕ್ ವೈರ್ನ ತಾಳಿ ತರ ಕಟ್ಟಿಸ್ಕೊಂತೀಯೋ? ಸ್ವಲ್ಪ ಲೈಲಾ ಮಜ್ನು, ಸಲೀಮನ್ ಅರ್ಕಲಿ, ರೋಮಿಯೋ ಜೂಲಿಯಟ್ ಅವ್ರನ್ನೆಲ್ಲ ನೋಡ್ಕಲಿ. ಅವ್ರ ಕಾಲದಲ್ಲಿ ಲವ್ ಮಾಡೋಕ್ಕೆ ಗಾಡಿ ಇರಲಿ, ಸೈಕಲು ಇರಲಿಲ್ಲ ಅನ್ಸುತ್ತೆ. ಅದು ಅಲ್ಲದೆ ಅವ್ರುಗಳು ನಿಮ್ಮ ಥರ ಡ್ಯೂಕ್ ಬೈಕ್ ಬೇಕು, NS ಬೈಕ್ ಬೇಕು, ರಾಯಲ್ ಎನ್ಫೀಲ್ಡ್ ಬೈಕ್ ಬೇಕು ಅಂತ ಯಾವಳು ಕೇಳಿರಲಿಲ್ಲ. ನೀನು ಕರೆಕ್ಟಾಗಿ ಯೋಚನೆ ಮಾಡಿ ನೋಡು. ಹಳೆ ಕಾಲದಿಂದಲೂ ಎಲ್ಲ ಪ್ರೇಮಿಗಳು ಓಡೋಗಿ ಮದುವೆ ಆದರು ಅಂತ ಹೇಳೋರೇ ಹೊರತು ಯಾರು ಕೂಡ ಡ್ಯೂಕ್ ಮೇಲೆ ಹೋಗಿ ಮದುವೆ ಆದರು, ಬುಲೆಟ್ ಮೇಲೆ ಹೋಗಿ ಮದುವೆ ಆದರು ಅಂತ ಹೇಳಲಿಲ್ಲ. ನಿಮ್ಮ ಹುಡುಗಿರ್ ಬಾಳಗಷ್ಟು ಬೆಂಕಿ ಹಾಕ. ಶಟ್ ಅಪ್. ಏನೋ ಬಿಟ್ರೆ ಬೇಜಾನ್ ಮಾತಾಡ್ತಾ ಇದೀಯಾ? ಹುಡುಗಿರ್ ಬಗ್ಗೆ ಬಾಯಿಗೆ ಬಂದಂಗೆ ಬೈತಾ ಇದೆಯಲ್ಲ. ಎಷ್ಟು ಜನ ಹುಡುಗಿರ್ನ ಲವ್ ಮಾಡಿದ್ಯಾ? ಎಷ್ಟು ಜನ ಹುಡುಗಿರ್ನ ಟ್ರೈ ಮಾಡಿದ್ಯಾ? ಹಾ, ಹಲೋ, ನೀನೇ ಫಸ್ಟು. ಮತ್ತೆ ಎಲ್ಲ ಹುಡುಗಿರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಬಾಯ್ ಪಡ್ಕೊತಾ ಇದೆಯಾ? ಅಲ್ಲ, ನೀವೇನು ಹುಡುಗರು ಸಾಚಗಳ? ಪ್ರಪಂಚದಲ್ಲಿರೋ ಹುಡುಗರ ಬಗ್ಗೆ ನಾನು ಕರೆಕ್ಟಾಗಿ ಹೇಳ್ತೀನಿ. ನೀನು ಸಿಚುಯೇಷನ್ ಸಮೇತ ಮೈಂಡಲ್ಲಿ ಸೇವ್ ಮಾಡ್ಕೊ. 16ರಿಂದ 20 ವರ್ಷದ ಹುಡುಗ ಒಂದು ಹುಡುಗಿ ಲುಕ್ ನೋಡಿ ಬಿದ್ದೋಗ್ತಾನೆ. 20ರಿಂದ 30 ವರ್ಷದ ಹುಡುಗ ಒಂದು ಹುಡುಗಿ ಫಿಗರ್ ನೋಡಿ ಬಿದ್ದೋಗ್ತಾನೆ. ಅದೇ 30 ವರ್ಷದ ಮೇಲೆ ಒಂದು ಹುಡುಗ ವಯಸ್ಸಾಯಿತು ಅಂದರೆ ಆ ಹುಡುಗಿ ಹೆಂಗೆ ಇದ್ರು ಬಿದ್ದೋಗ್ತಾನೆ. ಏಯ್ ಇರೋ ಇನ್ನೂ ನಿಮ್ಮ ಬಂಡವಾಳ ಹೇಳ್ತಾ ಹೋದರೆ ಬೇಜಾನಿದೆ. ಹಿಂದೆ ಇಷ್ಟೆಲ್ಲ ಇಟ್ಕೊಂಡು ಯಾವಾಗ ನೋಡಿದ್ರು, ಯಾವ ಮೂವಿಯಲ್ಲಿ ನೋಡಿದ್ರು ಹುಡುಗಿರ ಬಗ್ಗೆ ಬಾಯಿ ಬಂದಂಗೆ ಬೈತೀರಾ? ಅಲ್ಲ, ಅವಾಗಲಿಂದ ಡ್ಯೂಕು, ಬುಲೆಟು, NS ಅಂತ ಬಾಯ್ ಪಡ್ಕೊತಾ ಇದೆಯಲ್ಲ. ನಾನು ಯಾವಾಗ ಬಂದರೂ ಹೇಳಿದ್ದ ನಾನು ಇಷ್ಟಪಡ್ತಿರೋದು ಡ್ಯೂಕು, ಬುಲೆಟು, NS ಅಂತ? ನಾನು ಇಷ್ಟಪಟ್ಟಿರೋದು ಒಂದು ಆರ್ಡಿನರಿ ಡಿಯೋನಾ. ಏನು ಡಿಯೋನಾ? ಬನ್ನಿ.
ಎಲ್ಲಿಗೆ? ನೋಡು, ಅದೇ ಗಾಡಿ ನಾನು ಇಷ್ಟಪಟ್ಟಿರೋದು. ಏನೋ ಆ ಗಾಡಿನ? ನೋಡ್ದಾ, ಆ ಗಾಡಿನ ಫಸ್ಟ್ ಟೈಮ್ ನೋಡಿದ್ ನೀನೆ. ಆ ಗಾಡಿನ ಅಂತ ಅಸಹ್ಯ ಪಟ್ಕೊತಾ ಇದೆಯಾ, ಆದ್ರೆ ಆ ಗಾಡಿಯವನು ದಿನ ಆ ಗಾಡಿನೇ ಓಡಿಸ್ತಿದ್ದಾನೆ. ಅಯ್ಯೋ, ಸ್ಟೇಟಸ್ ಚೆನ್ನಾಗಿರ್ಲಿ, ಹುಡುಗಿರ್ ಬೀಳಿ, ಜನ ನಮ್ಮ ಬೈಕ್ನ ನೋಡ್ಲಿ ಅಂತ ಶೋಕಿಗೆ ಡಿಸೈನ್ ಆಗಿರೋ ಬೈಕ್ಗಳನ್ನ ಯೂಸ್ ಮಾಡ್ತಾರೆ. ಈಗಿನ ಕಾಲದಲ್ಲೂ ಆ ಗಾಡಿಯವನು ಆ ಕಿತ್ತೋಗಿರೋ ಗಾಡಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೊಂಡು ಸಿಂಪ್ಲಿಸಿಟಿಯಾಗಿ ಜೀವನ ನಡೆಸ್ತಿದ್ದಾನಲ್ಲ, ಆ ಸಿಂಪ್ಲಿಸಿಟಿನೇ ನನಗಿಷ್ಟ ಆಗಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಆ ಗಾಡಿಯವನ್ನ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಪ್ರತಿ ಸತಿನೂ ನೀನೇ ಸಿಕ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾ ಇದೆಯಾ. ಯಾಕ್ರಿ ನಗ್ತಾ ಇದ್ದೀರಾ? ಇನ್ಮೇಲೆ ಆ ಗಾಡಿ ಓನರ ನೀನು ಎಷ್ಟೇ ಹುಡುಕಿದ್ರು ನಾನೇ ಸಿಗೋದು. ಯಾಕೆ? ಯಾಕಂದ್ರೆ ಆ ಗಾಡಿ ಓನರು ನಾನೇ. ಏನು, ಆ ಗಾಡಿ ಓನರ್ ನೀನಾ? ನಾನೇ. ಯಾಕೆ, ಲವ್ ಮಾಡಲ್ವಾ? ಮಾಡಲ್ಲ. ಯಾಕೆ? ಮತ್ತಿನ್ನೇನು, ಯಾವಾಗ ಸಿಕ್ಕಿದ್ರು ಬೈತಾನೆ ಇರ್ತೀಯಾ? ನಾನು ಪ್ರಪೋಸ್ ಮಾಡಿದಾಗ ನೀನು ನನ್ನ ರಿಜೆಕ್ಟ್ ಮಾಡಿದ್ರು ಪರವಾಗಿರಲಿಲ್ಲ, ಆದರೆ ಗಾಡಿ ನೋಡಿ ರಿಜೆಕ್ಟ್ ಮಾಡಿದಲ್ಲ. ಸೊ ಎಲ್ಲಿ ಹೈ ಕ್ಲಾಸ್ ಗಾಡಿ ಬಗ್ಗೆ ಮಾತಾಡ್ತಿದ್ಯೋ ಅಂತ ಅಂದ್ಕೊಂಡಿದ್ದೆ. ಸಾರಿ. ಆ್ಯಕ್ಚುಲಿ ಪ್ರತಿ ಸತಿ ನಾನು ನಿನ್ನ ಗಾಡಿನೇ ನೋಡಿದ್ದು. ಸೊ ನಿನ್ನ ನೋಡೋಕ್ಕೆ ಆಗಲಿಲ್ಲ. ನಿನ್ನ ಮಕ್ಕಳೇ ನನ್ನ ನೋಡಿದ್ರೆ ಬರೀ ಗಾಡಿ ನೋಡಿದ್ಯಲ್ಲ. ನಾವು ಹುಡುಗಿರನ್ನ ಫಸ್ಟ್ ಟೈಮ್ ನೋಡೋವಾಗ ಅವ್ರ ಕಣ್ಣು, ಫೇಸು, ಕಲರು, ಹೈಟು, ವೆಯ್ಟು, ಟೋಟಲ್ ಬಾಡಿನ ನೋಡ್ತೀವಿ. ಆದರೆ ನೀನು ನನ್ನ ಗಾಡಿ ನೋಡಿದ್ಯಾ. ಮತ್ತೆ ಬೈತಾ ಇದೆಯಾ? ಯಾಕೆ? ಎಲ್ಲಿ ಬೈಗಳಿರುತ್ತೋ ಅಲ್ಲಿ ಕೋಪ ಇರುತ್ತೆ, ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಸೊ ಐ ಲವ್ ಯು ಮ್ಯಾಗಿ. ಐ ಲವ್ ಯು ಟು ಯೋಗಿ. ಬಿಟ್ಬಿಡು ಇನ್ಮೇಲೆ ಈ ಮೌನ. ಹಾಗಿದ್ರೆ ಸ್ಟಾರ್ಟ್ ಮಾಡು ನಮ್ಮಿಬ್ರು ವಾಹನ. ಆ ವಾಹನದ ಮೇಲೆ ಶುರುವಾಗಲಿ ನಮ್ಮ ಪ್ರೇಮಯಾನ.